ಹೆಲೋ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಒಂದು ಸೊಪ್ಪಿನ ಪಲ್ಯ, ಅದು ಕೂಡ ಯಾವ ಸೊಪ್ಪು ಅಂತೇಳಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಸೊಪ್ಪಿನ ಹೆಸರು ವಿಟಮಿನ್ ಸೊಪ್ಪು ಅಂತ. ಇದರ ಹೆಸರು ಹೇಳುವ ಹಾಗೆಯೇ ಇದರಲ್ಲಿ ಹೆಚ್ಚಿನ ಪೋಷಕಾಂಶ ಎಲ್ಲ ಇರುವಂಥದ್ದು, ಅದಕ್ಕಂತಲೇ ಇದಕ್ಕೆ ವಿಟಮಿನ್ ಅಂತ ಹೆಸರಿಟ್ಟಿರ್ಬೋದು. ಮೊದಲು ಈ ವಿಟಮಿನ್ ಸೊಪ್ಪನ್ನು ಸರಿಯಾಗಿ ನೋಡಿ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಎಲೆಯನ್ನು. ಮತ್ತೆ ಇದನ್ನು ಸರಿಯಾಗಿ ತೊಳಿಬೇಕು, ಒಂದು 2-3 ಸಲ ತೊಳಿಬೇಕು, ಯಾಕಂದರೆ ಧೂಳೆಲ್ಲ ಇರ್ತದಲ್ವ ಎಲೆಯಲ್ಲಿ, ಅದಕ್ಕೋಸ್ಕರ. ನೆಕ್ಸ್ಟ್ ಈಗ ಯಾವೆಲ್ಲ ಐಟಮ್ಸ್ ಬೇಕಂತೇಳಿ ನೋಡಿಕೊಳ್ಳುವ. ಒಂದು ದೊಡ್ಡ ಸೈಜಿನ ಈರುಳ್ಳಿ, ಒಂದು ಟೊಮೆಟೊ, ಹಾಗೆ ನಾನಿಲ್ಲಿ ಕಾಯಿ ಮೆಣಸಿನ ಬದಲಾಗಿ ಗಾಂಧಾರಿ ಮೆಣಸು ಅಂತ ಬರ್ತದೆ ಅದನ್ನು ತಗೊಂಡಿದ್ದೇನೆ. ಹಾಗೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆ ರಸ, ಹಾಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಇಷ್ಟು ಬೇಕು. ಹಾಗೆ ಇದರ ಜೊತೆ ಒಗ್ಗರಣೆಗೆ ಸಾಸಿವೆ, ಅರಶಿನ ಇದೆಲ್ಲ ಬೇಕಾಗ್ತದೆ. ಇಲ್ಲಿ ನಾನು ಸೊಪ್ಪನ್ನು 2-3 ಸಲ ತೊಳೆದು ಈಗ ನೀರಲ್ಲಿ ಹಾಗೆ ಇಟ್ಟುಬಿಟ್ಟಿದ್ದೇನೆ. ಈ ಸೊಪ್ಪೀಗ ನೋಡಲಿಕ್ಕೆ ಮಾತ್ರ ಇದು ಇಷ್ಟು ಇರುವಂಥದ್ದು, ಇದು ಪಲ್ಯ ಆಗುವಾಗ ಸ್ವಲ್ಪನೇ ಆಗುವಂಥದ್ದು. ಹಾಗಾದರೆ ಬನ್ನಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ಮೊದಲೊಂದು ಪಾತ್ರೆಗೆ ಸ್ವಲ್ಪ ಒಂದು 2-3 ಚಮಚದಷ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಬೇಕಾದರೆ ಮೆಣಸು ಕೂಡ ಹಾಕಿ ಫ್ರೈ ಮಾಡಿಕೊಳ್ಬೋದು, ಒಗ್ಗರಣೆ ಮಾಡಿಕೊಳ್ಬೇಕು. ನಂತರ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟುಕೊಂಡಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಸರಿಯಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಟೊಮೆಟೊವನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಟೊಮೆಟೊ ಬೇಗ ಸ್ಮೂತ್ ಆಗಬೇಕಂತಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು, ಆಗ ಅದು ಬೇಗ ಸ್ಮೂತ್ ಆಗ್ತದೆ. ನಂತರ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟುಕೊಂಡಂಥ ಸೊಪ್ಪನ್ನು ಅದರ ನೀರನ್ನು ತೆಗೆದು ಹಾಕಿಕೊಳ್ಬೇಕು. ಈಗ ಸೊಪ್ಪು ನೋಡಿ ಇದರಲ್ಲಿ ಒಂದು ಪಾತ್ರೆ ಫುಲ್ ಆಯಿತು. ಇದು ಪಲ್ಯ ಆದಮೇಲೆ ಎಷ್ಟಾಗ್ತದೆ ಅಂತ ನೀವು ಕೊನೆಯಲ್ಲಿ ನೋಡಿ ಗೊತ್ತಾಗ್ತದೆ. ಈಗ ಈ ಸೊಪ್ಪನ್ನು 1 ನಿಮಿಷ ಹಾಗೆ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಗಾಂಧಾರಿ ಮೆಣಸು ಹಾಗೆ ಹುಣಸೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಒಂದು 1/4 ಚಮಚದಷ್ಟು ಅರಶಿನ ಹುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳುವಾಗ ನೋಡಿಕೊಳ್ಬೇಕು, ಯಾಕಂದರೆ ನೀವು ಟೊಮೆಟೊ ಫ್ರೈ ಮಾಡುವಾಗ ಹಾಕಿದರೆ ಈಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗ್ತದೆ. ಈಗ ಇದನ್ನು ಸರಿಯಾಗಿ ಬೇಯಿಸಿಕೊಳ್ಳಿ. ಈ ವಿಟಮಿನ್ ಸೊಪ್ಪು ಪಲ್ಯ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಯಾವ ರೀತಿ ನುಗ್ಗೆ ಸೊಪ್ಪು, ಅದೇ ರೀತಿ ಪಾಲಕ್ ಸೊಪ್ಪು ಎಲ್ಲ ಯಾವ ರೀತಿ ತಿಂತೀವೋ ಅದೇ ರೀತಿ ವಿಟಮಿನ್ ಸೊಪ್ಪಿನಿಂದನೂ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಎಲ್ಲ ಇದೆ. ಈ ಸೊಪ್ಪಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇದೆ. ಹಾಗೆ ಇದು ಮಕ್ಕಳಿಗೆಲ್ಲ ಕೊಡೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ಇದು ತುಂಬ ಒಳ್ಳೆಯದು ತಿಂದರೆ ಎಲ್ಲ. ಸೊಪ್ಪು ಬೇಯುವಾಗ ನೀರು ಬೇಕಂತಿದ್ರೆ ಸ್ವಲ್ಪ ಹಾಕಿಕೊಳ್ಬೋದು. ನಾನಿಲ್ಲಿ ಒಂದು 2 ಚಮಚದಷ್ಟು ನೀರನ್ನು ಹಾಕಿ ಬೇಯಿಸಿಕೊಂಡಿದ್ದೇನೆ. ಹಾಗೆ ಅದು ಬೆಂದ ನಂತರ ಅದಕ್ಕೆ ನಾವು ತೆಗೆದಿಟ್ಟುಕೊಂಡಂಥ ತೆಂಗಿನ ತುರಿಯನ್ನು ಹಾಕಿ ಚಂದ ಮಾಡಿ ಫ್ರೈ ಮಾಡಬೇಕು. ತೆಂಗಿನ ತುರಿಯನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಳಿ, ಅದು ಸರಿಯಾಗಿ ಫ್ರೈ ಆದ್ರೇ ಇದರ ಟೇಸ್ಟ್ ಒಳ್ಳೆಯದು ಬರುವಂಥದ್ದು. ಪಲ್ಯದಲ್ಲಿರುವ ನೀರಿನಂಶ ಎಲ್ಲ ಡ್ರೈ ಆಗುವವರೆಗೆ ನೀವು ಚಮಚದಲ್ಲಿ ತಿರುಗಿಸ್ತಾನೆ ಇರಬೇಕು. ಈಗ ಇಲ್ಲಿ ಆರೋಗ್ಯಕರವಾದ ರುಚಿಕರವಾಗಿರುವಂತಹ ವಿಟಮಿನ್ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದೇ ವಿಧಾನದಲ್ಲಿ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.